ರಾಕ್ಷಸ 2025ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಪ್ರಜ್ವಲ್ ದೇವರಾಜ್ ಮತ್ತು ಸೋನಲ್ ಮೊಂಥೆರೊ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರವನ್ನು ಲೋಹಿತ್ ಹೆಚ್ ನಿರ್ದೇಶಿಸಿದ್ದಾರೆ. ಕಥೆ. ಚಿತ್ರದ ಕಥೆ ಪೊಲೀಸ್ ಠಾಣೆಯ ಒಳಗೆ ನಡೆಯುವ ಹಾರರ್ ಥ್ರಿಲ್ಲರ್ ಆಗಿದ್ದು, ಟೈಮ್ ಲೂಪ್ ತಂತ್ರವನ್ನು ಒಳಗೊಂಡಿದೆ. ಈ ಹೊಸ ಪ್ರಯತ್ನವು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಮೂಡಿಸಿದೆ. ನಟನ ಪ್ರಜ್ವಲ್ ದೇವರಾಜ್ ಅವರ ಅಭಿನಯವನ್ನು ಚಿತ್ರದಲ್ಲಿ ಪ್ರಶಂಸಿಸಲಾಗಿದೆ. ಅವರ ಪಾತ್ರ ನಿರ್ವಹಣೆ ಚಿತ್ರಕ್ಕೆ ಬಲ ನೀಡಿದೆ. ಸೋನಲ್ ಮೊಂಥೆರೊ ಅವರ ಪಾತ್ರವು ಕಥೆಗೆ ಸೂಕ್ತವಾಗಿದೆ. ಸಂಗೀತ. ಚಿತ್ರದ ಸಂಗೀತವು ಕಥೆಯ ತಿರುವಿಗೆ ಹೊಂದಿಕೊಂಡಿದೆ. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತವು ಚಿತ್ರಕ್ಕೆ ಮತ್ತಷ್ಟು ಆಕರ್ಷಕತೆಯನ್ನು ನೀಡಿವೆ. ಪ್ರತಿಕ್ರಿಯೆಗಳು. ಚಿತ್ರವು ಪ್ರೇಕ್ಷಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆದಿದೆ. ಹೊಸ ಪ್ರಯತ್ನ, ಹೊಸ ತರ ಕಥೆ, ಒಳ್ಳೆಯ ನಿರ್ದೇಶನ, ಮತ್ತು ಉತ್ತಮ ಅಭಿನಯವನ್ನು ಪ್ರೇಕ್ಷಕರು ಮೆಚ್ಚಿದ್ದಾರೆ. ಸಂಗೀತವನ್ನು ಚಿತ್ರದ ದೊಡ್ಡ ಬಲವಾಗಿ ಪರಿಗಣಿಸಲಾಗಿದೆ.